ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಿ ಶನಿವಾರ ತೆಗೆದು ಪರೀಕ್ಷೆಗೆ ಅವಕಾಶ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ಖಂಡಿಸಿ ಮೈಸೂರಿನಲ್ಲಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಶಾಸಕ ಶ್ರೀವತ್ಸ ನೇತೃತ್ವದಲ್ಲಿ ಹೋರಾಟ ನಡೆದಿದೆ. ಸಿಇಟಿ ಪರೀಕ್ಷಾ ಕೇಂದ್ರದಲ್ಲಿ ಶನಿವಾರ ಇದ್ದರೆ ಪರೀಕ್ಷೆಗೆ ಅವಕಾಶ ಇಲ್ಲ ಅನ್ನುವ ವಿಚಾರ ಈಗ ವಿರೋಧಕ್ಕೆ ಕಾರಣವಾಗ್ತಾ ಇದೆ. ಮೈಸೂರು ಅಗ್ರಹಾರ ವೃತ್ತದಿಂದ ಈ ಪ್ರತಿಭಟನಾ ಮೆರವಣಿಗೆ ನಡೆದಿದೆ. ಮೈಸೂರು ಜಿಲ್ಲಾ ಬ್ರಾಹ್ಮಣರ ವೇದಿಕೆಯಿಂದ ಮೆರವಣಿಗೆ ಸಾಗಿದೆ. ಕೃಷ್ಣರಾಜ ಪೊಲೀಸ್ ಠಾಣೆವರೆಗೂ ಪ್ರತಿಭಟನೆ ರ್ಯಾಲಿ ಇದು. ಕೃಷ್ಣರಾಜ ಪೊಲೀಸ್ ಠಾಣೆಯ ದೂರು ಸಲ್ಲಿಕೆ ಕೂಡ ಮಾಡಿದ್ದಾರೆ. ಠಾಣೆಗೆ ತೆರಳಿ ದೂರು ಸಲ್ಲಿಕೆ ಕೂಡ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಮತ್ತೆ ಗುಲ್ಬರ್ಗಾದಲ್ಲಿ ಏನು ಸಿಇಟಿ ಪರೀಕ್ಷೆಯನ್ನ ಬರೆಯಕ್ಕೆ ಹೋದಂತ ಬ್ರಾಹ್ಮಣ ವಿದ್ಯಾರ್ಥಿಗಳ ಜಾನುವಾರವನ್ನ ತೆಗೆಸಿ ತುಂಡು ಮಾಡಿ ಅದನ್ನ ರಸ್ತೆಗೆ ಬಿಸಾಕಿದ ಪ್ರಕರಣಕ್ಕೆ ಸಂಬಂಧಿಸಿದಂಗೆ ನಾವು ಇವತ್ತು ಮೈಸೂರಿನಲ್ಲಿ ಪ್ರತಿಭಟನೆಯನ್ನ ಮಾಡಿ ಅದಕ್ಕೆ ಸಂಬಂಧಿಸಿದಂಗೆ ಕೃಷ್ಣರಾಜ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಒಳಗೆ ದೂರನ್ನ ದಾಖಲಿಸಿದ್ದೀವಿ ಬಂಧುಗಳೇ. ನಮ್ಮ ಜನಿವಾರ ಅನ್ನುವಂಥದ್ದು ನಮಗೆ ಪವಿತ್ರವಾದಂಥ ಅದು ನಮ್ಮ ಯಜ್ಞೋಪವೀತ ಅಂತ ಹೇಳ್ತೀವಿ. ಆ ಜನಿವಾರವನ್ನು ಹಾಕೋಬೇಕಾದ್ರೆ ಗುರುಬಲ ತಾರಾಬಲವನ್ನು ನೋಡಿ ಪುರೋಹಿತರ ಜೊತೆಯಲ್ಲಿ ಯಾಗಾದಿಗಳನ್ನ ಮಾಡಿ ನಾವು ಧಾರಣೆಯನ್ನ ಮಾಡಿಸುವಂಥದ್ದು. ಆ ರೀತಿಯ ಜನಿವಾರಕ್ಕೆ ಅತ್ಯಂತ ಧಾರ್ಮಿಕ ನಂಬಿಕೆಯನ್ನು ಇಟ್ಕೊಂಡು ನಾವು ಮಾಡ್ತಾ ಇರುವಂಥ ಪ್ರಸಂಗ ಅದು. ಆದರೆ ಇವತ್ತು ಆ ರೀತಿಯ ಜನಿವಾರವನ್ನು ಏಕಾಏಕಿ ತೆಗೆಸಿ ಎಲ್ಲರ ಎದುರುಗಡೆ ಆ ವಿದ್ಯಾರ್ಥಿಗಳಿಗೆ ಮಾನಸಿಕವಾಗೂ ನೋವುಂಟು ಮಾಡಿ ಎಕ್ಸಾಮ್ಗೂ ಹೋಗಂಗಿಲ್ಲ. ಆ ರೀತಿಯಲ್ಲಿ ಯಾರು ಸಿಇಟಿ ಪರೀಕ್ಷೆಯನ್ನು ಬರೆಯೋಕ್ಕಾಗಿಲ್ಲ, ಯಾವ ವಿದ್ಯಾರ್ಥಿ ಅವತ್ತು ಎಕ್ಸಾಮ್ಗೆ ಹೋಗೋಕ್ಕಾಗಿಲ್ಲ, ಅವನಿಗೆ ಮರುಪರೀಕ್ಷೆಯನ್ನಾದರೂ ಮಾಡಬೇಕು ಅಥವಾ ಆ ವಿದ್ಯಾರ್ಥಿಗೆ ಸರ್ಕಾರದ ಹಣದ ಏನಿದೆ ಆ ಸ್ಕೂಲ್ ಫೀಸ್ ಏನಿದೆ, ಕಾಲೇಜ್ ಫೀಸ್ ಇದೆ, ಆ ಫೀಸನ್ನು ಕಟ್ಟಿಸ್ಕೊಂಡು ಆ ರೀತಿಯ ವಿದ್ಯಾರ್ಥಿಗಳಿಗೆ ನಾವು ಸರ್ಕಾರಿ ಕಾಲೇಜಿನಲ್ಲಿ ಸೀಟನ್ನು ಒದಗಿಸ್ಬೇಕು ಅಂತ ಆಗ್ರಹಕ್ಕಾಗಿ ಇವತ್ತು ನಾವು ಬಂದಿದ್ದೀವಿ. ಈ ರೀತಿ ನಮ್ಮ ಧಾರ್ಮಿಕ ನಂಬಿಕೆಯ ಮೇಲೆ, ಹಿಂದೂ ಧರ್ಮದ ಮೇಲೆ ಇದು ಬೇರೆ ಆದರೂ ಅನ್ಯ ಧರ್ಮದವ್ರಿಗೆ ಮಾಡಿದರೆ ಬಿಡ್ತಿದ್ರಾ? ಅವ್ರ ಕತ್ತಲ್ಲೇನೂ ಇರಲಿಲ್ವಾ? ಅವರ ಮೈ ಮೇಲೆ ಏನು ಬೇರೆ ವಸ್ತ್ರ ಇರಲಿಲ್ವಾ? ನಮ್ಮ ಜನಿವಾರ ಮಾತ್ರ ಕಣ್ಣಿಗೆ ಬಿತ್ತ? ಈ ರೀತಿಯಲ್ಲಿ ಪ್ರಶ್ನೆ ಮಾಡ್ತಾ ಇದು ನಮ್ಮ ನಂಬಿಕೆಯ ಶ್ರದ್ಧೆಯ ಮೇಲೆ ಮಾಡಿರುವ ಕದಾ ಪ್ರಹಾರ. ಆ ಅಧಿಕಾರಿಗಳನ್ನು ಬಂಧಿಸಬೇಕಾಗಿತ್ತು. ಯಾವ ಧಾರ್ಮಿಕ ನಂಬಿಕೆಗೆ ತೇಜೋವಧೆ ಮಾಡಿದರೆ, ನಂಬಿಕೆ ದ್ರೋಹ ಮಾಡಿದರೆ ಆ ಎಲ್ಲ ಅಧಿಕಾರಿಗಳನ್ನ ಬಂಧಿಸಬೇಕು. ಸರ್ಕಾರ ಇವತ್ತು ಕ್ಷಮೆಯಾಚನೆಯನ್ನ ಮಾಡಿಲ್ಲ, ವಿಷಾದ ಅಂತ ಹೇಳ್ಬಿಟ್ಟಿದ್ದಾರೆ. ಕ್ಷಮೆಯಾಚನೆ ಮಾಡಬೇಕಾಗಿತ್ತು.